ಮುಖ್ಯಮಂತ್ರಿಗಳ ಭೇಟಿ ಮಾಡಿ ರಿಸೈನ್ ಮಾಡಿದ್ರು. ನೋಡಿ, ಅವರು ವಾಲಂಟಿಯರ್ಗೆ ನನ್ನ ಬಂದು ಮಾತಾಡಿದ್ರು. ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಟ್ಟಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ. ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಿದ್ರು. ಅವರು ನೀವು CBI ಎನ್ಕ್ವೈರಿ ಯಾರು ಕೊಡಿ, FBI ಎನ್ಕ್ವೈರಿ ಕೊಡಿ, ಯಾವುದು ಬೇಕಾದ್ರೂ ಕೊಡಿ, ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ. ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಿದ್ವಿ. ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಬರೋದಿಲ್ಲ. ಅಷ್ಟು ಸುಲಭವಾದ ಕೆಲಸ. ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ. BJP ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು, ಕೆಲವೆಲ್ಲ ದಾಖಲೆಗಳು ಬಂದಿದೆ. ಗೊತ್ತಿಲ್ಲದೆ ಗೌಪ್ಯವಾಗಿ ಕೆಲವು ಲೋಕಾಯುಕ್ತಕ್ಕೆ ಹೋಗಿದೆ, ಕೆಲವು ಎನ್ಕ್ವೈರಿ ಆಗಿದೆ, ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವ್ರು ಕಳಿಸ್ಕೊಡ್ತಿದ್ದಾರೆ. ಅಂಥವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಗೂಳಟ್ಟಿ ಶೇಖರ್ ಅವ್ರ ಬೇರೆ ಏನೋ ಹೇಳಿದ್ದಾರೆ. ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೇವೆ. ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿಯೆಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ಅಂದರೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲ್ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವರೆಲ್ಲ ಇನ್ವೆಸ್ಟಿಗೇಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತವಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇದೆಲ್ಲ ಹೇಳ್ತಾರೆ. ಇದೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾಣ್ತೇವೆ. ಇವೆಲ್ಲ ಇಂಥ ಕೆಲಸ ಮಾಡ್ತಾರೆ. ಅಲ್ಲ ಸರ್, ಸಚಿವರುಗಳ ಗಮನಕ್ಕೆ ಬಾರದಲ್ಲಿ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ. ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಇದೆ. ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಇನ್ನೂ ಬಂದು ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಇಡಿ, ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಇಡಿ ಅಂತ ನಮ್ಮನ್ನು ಬಂದು ಕೇಳಿದ್ದಾರೆ. ಇಲ್ಲ ಅಂತಲ್ಲ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾರೆ, ಬೇರೆ ಕೇಳಿದ್ದಾರೆ. ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು ಅಂತ. ಏನಂದ್ರೆ ಡಿಪಾರ್ಟ್ಮೆಂಟ್ ACS ಸೆಕ್ರೆಟರಿಗಳು ಇರ್ತಾರೆ ಬೋರ್ಡಲ್ಲಿ. ಚಿಕ್ಕ ಬೋರ್ಡ್ ಆಗಲಿ ದೊಡ್ಡ ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟರಿಗಳು ಇರ್ತಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಿಂತ್ಕೊಳ್ತಾರೆ. ಬಟ್ ಇದಕ್ಕೆ ಭಾಳ ಸೀರಿಯಸ್ ಆಗಿ ಈಗಾಗಲೇ ಚೀಫ್ ಮಿನಿಸ್ಟರ್ ಅದಕ್ಕೇನು ಬೇಕು ಎಲ್ಲ ಹೇಳ್ತಾರೆ ಆರ್ಡರ್ ಮಾಡಿದ್ದಾರೆ. SIT ಮಾಡಿದ್ದೀವಿ. ಜೊತೆಗೆ ಇಷ್ಟು ಕೋಟಿ ಆದಮೇಲೆ ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ CBI ಆಟೋಮೆಟಿಕ್ಕಾಗಿ ಹೋಗ್ತದೆ. ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ. ಸರ್, ಈಗ ಹಿಂದಿನ BJP ಸರ್ಕಾರದಲ್ಲಿ ಈ ಥರದ ಬೋರ್ಡ್ಗಳಲ್ಲಿ ಆಗಿರುವಂಥ ಮಾಹಿತಿ ದಾಖಲೆ ಸಿಕ್ಕಿದೆ ಸರ್ ಸರ್ಕಾರ. ಮಾಹಿತಿನೂ ಬಂದಿದೆ, ದಾಖಲೆನೂ ಸಿಕ್ಕಿದೆ. ಅದು ಮುಂದಕ್ಕೆ ಮಾತಾಡ್ತೀವಿ. ನೀವು BJP ದೂರು ಕೊಟ್ಟರು ರಾಜಭವನ ದೂರು ಕೊಟ್ಟರು. ಅಂದರೆ ಈಗ ನೆಕ್ಸ್ಟ್ ತಂಜಾರು ಕೂಡ ಅವ್ರದ್ದು ಬಂಡವಾಳ ಬಯಲು ಬರುತ್ತೆ ಅನ್ನೋದು. ಅದನ್ನು ನನಗೇನು ಅವರು ಮಾಡಿದಾರೋ ಬಿಟ್ಟಿದ್ದಾರೋ ಅಂತ ನನಗೆ ಸದ್ಯಕ್ಕೆ ನಾನು ಮಾತಾಡೋಕ್ಕೆ ಹೋಗುದಿಲ್ಲ. ವಿಲಾಟು ಯಾಕೆಂದರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ನಾಗೇಂದ್ರ ಅವರು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರೆ ಸರ್, ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದರೂ ನಿಮ್ಮ ಹತ್ರ? ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ, ಆ ಥರದ್ದು ಏನಾದರೂ ಮಾಹಿತಿ ಇದೆಯಾ? ಅಂದರೆ ಒಬ್ಬ ಸಚಿವರು ಗಮನಕ್ಕೆ ಬಾರ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತಾ ಅಥವಾ? ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾತ್ರಿ ಮೀಟಿಂಗ್ ಆಯ್ತು ಸರ್. ಮೀಟಿಂಗಲ್ಲಿ ಏನಾಗಿಲ್ಲ. ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಡಷ್ಟೇ. ನಾಟ್ ಆಸ್ಕ್ ಹಿಮ್ ಟು ರಿಸೈನ್. ನಾವು ಮುಖ್ಯಮಂತ್ರಿಗೂ ಆದೇಶ ಕೊಟ್ಟಿಲ್ಲ, ಮಾಧ್ಯಮದಲ್ಲಿ ಬಂದಿದ್ದಾರೆ ಸುಳ್ಳು, ಅವರು ಆದೇಶ ಕೊಟ್ಟಿಲ್ಲ. ನಾವು ವಾಸ್ತವಕ್ಕೆ ತಿಳ್ಕೊಬೇಕಲ್ಲ. ಬಟ್ ನಾವು ಪಾರ್ಟಿ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವ್ರದ್ದು ಆಸೆ ಇದೆ ಅಂತ ಹೇಳಿದ್ರು. ನಾನಿಂದ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ಬಂದು ನಾನು ಭೇಟಿ ಮಾಡ್ಬೋದು. ಸರ್, ನಾಳೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಏನೋ ಇಲ್ಲ, ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJP ಅವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ ಈಗ ಯತ್ನಾಳೇ ಹೇಳಿದ್ದು 2,000 ಕೋಟಿ CM ಇದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಆಗ್ತಂಗೆ ಒಂದು ರೇಟ್ ಹಾಕಿದ್ರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ನೀವೇನು ಹೇಳಿದ್ರಿ, ನಿಮ್ಗೆ
ನಮಗೇನು ಮಾಹಿತಿ ಬಂದಿದ್ದಲ್ಲ ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ. ಅದೇ ಹೈಕಮಾಂಡ್ ಬಗ್ಗೆ ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ನಾನು ಅಪೋಸಿಷನ್ ಇರೋದು ಹಾಕಿ. ರಾಹುಲ್ ಗಾಂಧಿಗೂ ಇದಕ್ಕೆ ಸಂಬಂಧ? ರಾಹುಲ್ ಗಾಂಧಿ ಅವರೇನೋ ACC ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿಲ್ಲ, ಇಲ್ಲ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಇಲ್ಲ ಅವ್ರಿಗೇನೋ ಫೋಟೋ ಹಾಕಿದ್ರು, ಏನಿಲ್ಲ. ಒಂದೇ BJP ಅವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ಮಾತಾಡೋಕ್ಕೆ ಹೋಗುದಿಲ್ಲ. ಆಮೇಲೆ ನಾವು ಮುಂದಕ್ಕೆ ವಿಚಾರ ಇದೇ ಯತ್ನಾಳ್ ಅವರು ಹೇಳಿದ್ರು ಸರ್, ಬಿಜೆಪಿ ಹೈಕಮಾಂಡ್ ಕೂಡ ದುಡ್ಡು ಹೋಗಿದೆ ಅಂತ ಕೂಡ ಇದೇ ಯತ್ನಾಳ್ ಅವರು ಬಿಜೆಪಿ ಹೈಕಮಾಂಡ್ ದುಡ್ಡು ಹೋಗಿದೆ ಅಂತ ಕೂಡ ಅವರು ಅದನ್ನೇ ನಾವು ಅದನ್ನೇ ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ದು, ಅದನ್ನೇ ಹಾಕಿದ್ದು. ನಾವೇನು ಬೇರೆ ಏನು ಹಾಕಿದ್ದು ಏನೋ ಹಾಕ್ಲಿ ಬೇಕಾದ್ರೆ 40% ಕಮಿಷನ್ ಹೇಳಿದ್ರು ಹಾಕ್ಲಿ, ತೋರಿಸ್ತೀವಿ 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ. ಮೀಟಿಂಗ್ ಬೇರೆ ಕರೆದಿದ್ದೀನಿ ಸರ್ 28 ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ. ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟರೊಳಗೆ ನಮ್ಮ ನೂತನವಾಗಿ MP ಗಳು ನಮ್ಮ ಕ್ಯಾಂಡಿಡೇಟ್ಗಳನ್ನ ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ. ರಾಹುಲ್ ಬರ್ತಾರೆ ಸರ್, ಕೋರ್ಟ್ ಹಾಜರಾಗಿ ಬರ್ತಾರೆ. ಹೌದಪ್ಪ, ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ. ಸಾಯಂಕಾಲ MP ಗಳಿಗೆಲ್ಲ ಒಂದು ಊಟ ಬೇರೆ ಕಳಿಸ್ತಾರೆ, ಅದು ಬೇರೆ ಇದೆ. ಸಾಯಂಕಾಲ MPs ಹೋಗ್ತಾರೆ. ಅವ್ರಿಗೆಲ್ಲ ಬೆಳಗ್ಗೆ ಬೆಂಗಳೂರು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ MPsಗೆ. ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಸೋತವರು ಎಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು 10 ನಿಮಿಷ ಭೇಟಿ ಮಾಡ್ತಾರೆ. ಸರ್ ಇಂಡಿಯನ್ ನಾಯಕರಾಗಿ ಮೋದಿಯವರು ಆಯ್ಕೆ ಆಗಿದ್ದಾರೆ ಸರ್, ಅವರು ಸರ್ಕಾರ ರಚನೆ ಮಾಡ್ತಾರೆ. ಅದೆಲ್ಲ ಡೆಲಿವರಿ ಮಾತಾಡ್ತಾರೆ. ನಾನು ಮಾತಾಡ್ತೀನಿ. ಸರ್, ಈಗ ಸರ್, ಕೃಷಿ ಸಚಿವರದ್ದು ಇಂಗಿತ ವ್ಯಕ್ತಪಡಿಸಿದ್ದಾರೆ ಸರ್ ಯಾರು? ಕುಮಾರಸ್ವಾಮಿ ಅವರು ಸ್ನೇಹಿತರು. ಕೃಷಿ ಸಚಿವರು ಕುಮಾರಣ್ಣ ಸರ್ ಕೃಷಿ ಸಚಿವ ನನ್ನ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ. ಏನು ಬೇಕಾದ್ರೂ ಆಗಲಿ, ಅವ್ರ ಪಾರ್ಟಿ, ಅವ್ರ UDA NDA ಏನು ಬೇಕಾದ್ರೂ ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ವಿಶ್ ಮಾಡ್ತೀರಾ ಸರ್? ವಿಶ್ ಮಾಡ್ತೀರಾ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಭಾಳ ಖುಷಿ ಅಲ್ವಾ? ಸರ್? ಈಗ 28 ಜನ ಓಟ್ ಹಾಕಿರೋದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಕೃಷಿ ಯಾರು ಆಗಲಿ, ಬೇರೆ ಇನ್ಯಾವ್ದಾರು ಆಗ್ತು ಬರಲಿ, ನಮ್ದೇನಂತ ಕೃಷಿ ಮೇಲೆ ತುಂಬ ಆಸಕ್ತಿ ಇದೆ. ಕೃಷಿ ಪತ್ರದಲ್ಲಿ ಭಾಳ ಸಂತೋಷ. ಸರ್, ಈಗ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಸಚಿವರ ಕ್ಷೇತ್ರಗಳಲ್ಲಿ ಲೀಡ್ ಬಂದಿಲ್ಲ, ಅವರು ವಿಧಾನಸಭಾ ಕ್ಷೇತ್ರದಲ್ಲಿ. ಪಾರ್ಟಿ ಏನಾದರೂ ಕೂಡ ಇಂಟ್ರಾಸ್ಪೆಕ್ಷನ್ ಏನಾದರೂ ಕೂಡ ಮಾಡ್ತಾರೆ? ಖಂಡಿತ ಮಾಡ್ತೀವಿ. ನಾನು ಆ್ಯಕ್ಚುಲಿ ಈಗ ನಾನು ಶನಿವಾರ ನಮ್ಮ ಸಮಾಜ ಎಲ್ಲರೂ ಕರಿಬೇಕು ಅಂತ ಮಾಡಿದ್ದೆ. ಈಗ ಆಗ್ತಾ ಇಲ್ಲ. ಯಾಕೆ ನನಗೆ CM ಇಬ್ಬರಿಗೂ 8ನೇ ತಾರೀಕೇನೋ ಡೆಲ್ಲಿ ಕರೆದಿದ್ದಾರೆ. ಇಂಥಲ್ಲ 8ನೇ ತಾರೀಕು ಡೆಲ್ಲಿ ಕರೆದಿದ್ದಾರೆ. ನಾನು ಶನಿವಾರ ಕರಿಬೇಕು ಅಂತ ಮಾಡಿದ್ದೆ. ಈಗ ಅದನ್ನು ಪೋಸ್ಟ್ಪೋನ್ ಮಾಡಿ ಇನ್ನೊಂದು ದಿನ ಕರಿತೀನಿ. ಎಲ್ಲನೂ ಕರೆದು ಮಾತಾಡ್ತೀವಿ. ನಾನು ಮಾತಾಡ್ತೀನಿ, ಕೆಲವೆಲ್ಲ ಕರೆದು ಖಂಡಿತ. ಯಾಕೆಂದರೆ ಈಗ ರಿಪೇರಿ ಮಾಡಬೇಕಲ್ಲ. ನೀವು ಟಾರ್ಗೆಟ್ ಕೊಟ್ಟಿದ್ದೀರಿ ಸರ್, ಚುನಾವಣೆ ಮುಂಚೆ ನೀವು ಕೂಡ ಹೇಳಿದ್ದೀರಿ. ನೋಡಪ್ಪ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾನು ಯಾರ ಮೇಲೂ ದೂಷಣೆ ಮಾಡೋದಿಲ್ಲ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸೊ ಏನು ಹೆಚ್ಚು ಕಮ್ಮಿ ಆಯ್ತು ಫಸ್ಟು ತಿಳ್ಕೊಂಡು ಸರ್, ಫಲಿತಾಂಶ ಬಂದ ಬೆನ್ನಲ್ಲೇ ತಿಳ್ಕೊಂಡು ಆಮೇಲೆ ತಿಳ್ಕೊಳ್ಳಿ. ಸರ್, ಅಷ್ಟೇ ಸಿಂಪಲ್. ಫಲಿತಾಂಶ ಬಂದ ಬೆನ್ನಲ್ಲೇ ನಿಮ್ಮ ಸಹೋದರಿಯಾದ ಸಚಿವ ರಾಜಣ್ಣ ಅವರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಬೇಕು ಜಾತಿ ಒಂದು ಅಂತ ಬಹಿರಂಗ ಹೇಳಿದ್ರು. ಕೇವಲ ಕುರುಬ ಮತ್ತು ವಕೀಲರು ಮಾತ್ರ ಪಕ್ಷ ಬಿಸಾಡಕ್ಕೆ ಸರ್ಕಾರ ಆಗೋದಿಲ್ಲ. ಪಕ್ಷ ಉದ್ಧಾರಬೇಕಂದ್ರೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಬೇಕು ಅಂತ ರಾಜಣ್ಣ ಹೇಳಿ DCM ಹೌದಾ? ಸೃಷ್ಟಿ ಮಾಡಿ ನೆನ್ನೆ ಹೇಳಿದೆ ಸರ್, ನೆನ್ನೆ ಹೇಳಿದೆ ರಾಜಣ್ಣ. ಇವತ್ತು ಸಾಯಂಕಾಲ ಸುರ್ಜೋಲ ಬರ್ತಾರೆ, ಅವ್ರು ಕೇಳಿ. ನಾವು ಕೇಳಿದ್ರೆ ಅವ್ರು ಕೇಳಿ. ಸರ್, ಈ ಗ್ಯಾರಂಟಿ ಸರ್, ಇನ್ನೊಂದು ಕೆಲ ಸಚಿವರು ಅವ್ರಿಗೂ ಚೀಫ್ ಮಿನಿಸ್ಟರ್ಗೂ ಈ ಪ್ರಶ್ನೆ ಕೇಳಿ. ರಾಜಣ್ಣ ಹಾಂ, ರಾಜಣ್ಣ ಮತ್ತೆ ಚೀಫ್ ಮಿನಿಸ್ಟರ್ ಸುರ್ಜೋಲಾಗೆ ಚೀಫ್ ಮಿನಿಸ್ಟರ್ ಕೇಳಿದ್ದೀವಿ. ಅವ್ರು ಕೊಡ್ತಾರೆ. ಸರ್, ಕೆಲ ಸಚಿವರು ಗ್ಯಾರಂಟಿ ಯೋಜನೆ ಬಗ್ಗೆ ಅಪಸ್ವರ ವ್ಯಕ್ತಪಡಿಸ್ತಾರೆ. ನಮ್ಮ ಕೈ ಹಿಡಿದಿಲ್ಲ ಗ್ಯಾರಂಟಿ ಯೋಜನೆ ಅಂತ. ನಿಮ್ಮ ಸರ್ವೇದಲ್ಲಿ ಜಾಸ್ತಿ ಇತ್ತು ಅಂತ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿಲ್ಲ ಅಂತ ಕೇಳಿದ್ರು ಸರ್. ಓಟ್ ಬಿದ್ದಿರೋದು ಲೆಕ್ಕ. ಓಟ್ ಹಾಕಿರೋದು ಪುಸ್ತಕ ಅಂತ. ಯಾರು ಹಾಕಿದಾರೋ ಯಾರು ಹಾಕಿದಾರೋ ಗೊತ್ತಿಲ್ಲ. 1 ಸೀಟ್ ಇದ್ದಿದ್ದು 9 ಸೀಟ್ ಆಗಿದೆ. ನಾವು 14 ಸೀಟು ನಿಲ್ಸ್ಕೊಳ್ತೀವಿ. ಲಾಸ್ಟಲ್ಲಿ ಕೊನೆಗೆ 10 ಸೀಟ್ ಕೊಟ್ಟಿದ್ದೆ. ಅದಕ್ಕೆ ನಾನು ಡಬಲ್ ಡಿಜಿಟ್ ಅಂತ ಕೂಡ ಸರ್ವೆ ರಿಪೋರ್ಟ್ ಎಲ್ಲ ಹೇಳಿದ್ದೆ. ಜಾಸ್ತಿ ಬಂದಿದೆ ಸಮಾಧಾನ ಆಗಿರ್ಬೋದು, ಬಟ್ ಇನ್ನೂ ಬರಬೇಕಾಯ್ತು ಅಂತ ನೋವಿದೆ. ಬಟ್ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿದ್ದಾರೆ. ಸರ್, ಇದರಲ್ಲಿ ಸರ್ ಗ್ರಾಮಾಂತರದ ಎಲ್ಲ ಶಕ್ತಿಗಳು ಒಂದಾಗಿ ಈ ಪ್ರೀ ಪ್ಲಾನ್ ಮಾಡಿ ಇಷ್ಟು ಲೀಡ್ ಹೋಯ್ತಾ? ನೋಡಿ ಹೇಳ್ತೀನಿ ಕೇಳಿ.
ಆ್ಯಂಟಿ ಕಾಂಗ್ರೆಸ್ ಓಟೆಲ್ಲ ಒಂದೇ ಆಗ್ತದೆ. ಗಣ ಒಂದು ಬಿ ಜೆ ಪಿ ಬಿಟ್ಟು ನಮ್ಮಲ್ಲಿ ಮೈನಾರಿಟೀಸ್ ಬಿಟ್ಟು ಮಿಕ್ಕಿರೋರೆಲ್ಲ ಒಂದಾಗ್ತದೆ ಅನ್ನೋದು ನಮ್ಗೆ ಗೊತ್ತಿದ್ದ ವಿಚಾರನೆ. ಬಟ್ ಈ ಲೆವೆಲಲ್ಲಿ ಆಗ್ತಾಯಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಾನು 85ರಲ್ಲಿ ಸೋತವನು, ಅದಾದಮೇಲೆ ನಾನು ಸೋಲು ನೋಡಿರಲಿಲ್ಲ, ಹೀಗೆ ಸೋಲು ನೋಡಿದ್ದೀನಿ. ಇರಲಿ, ಇದೊಂದು ಪಾಠ. ಸರ್, ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳು ಕನ್ಸಲ್ಟೇಟ್ ಆಗಿದೆ ಬಿಜೆಪಿ ಜೆಡಿಎಸ್ ಬಗ್ಗೆ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಕೈ ಕೊಡ್ತಾ ಅಂತ ನೋಡೋಣ. ಇನ್ನು ಫಸ್ಟು ನಾನು ಬರೀ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡೋಲ್ಲ. ನಾನು ನಮ್ಮ MLAಗಳು, ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ. ನಾನು ಯಾರ ಮೇಲೂ ನಾನು ದೂಷಣೆ ಮಾಡಿ ನಾನು ಹೋಗಿದ್ದೀನಿ. ಸೋತಿದ್ದೀವಿ ಅಷ್ಟೇ. ನಿಮ್ಗೇನಾದ್ರು ಪ್ಲಾನ್ ಇರಬೇಕಷ್ಟೇ. ಆ ರೀತಿ ಚರ್ಚೆ ಆಗ್ತಿದೆ. ಅಲ್ಲ ಸರ್, ಯಾಕೆಂದರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ನೋಡಿದಾಗ ಭಾಳ ವೋಟಿಂಗೂ ಚೆನ್ನಾಗಾಗಿದೆ ಕಾಂಗ್ರೆಸ್ ಪರ, ಚನ್ನಪಟ್ಟಣ, ರಾಮನಗರ ಇದರಲ್ಲೆಲ್ಲ ಅಂತ. ಅದರಿಂದ ಏನಾದರೂ ಸದ್ಯ ಈಗಾಗಿರೋದು ನಮಗೆ ತೊಂದರೆ ಇದೇ ಸೋಲ್ದೇ ನಾವು ಚೇತರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಈಗ ಯಾಕೆ ಸುಮ್ಮನೆ. ಬಟ್ ಒಂದು ತಿಳ್ಕೊಳ್ಳಿ, ಸೋತೆ ಅಂತ ನಾನು ಮನೇಲಿ ಕೂತ್ಕೊಳ್ಳೋನಂತೂ ಅಲ್ಲ. ನಾನು ನಮ್ಮದಂಥ ಜನ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಜನ, ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕು ಆ ಕೆಲಸ ನಾವು ಮಾಡ್ತೀವಿ. ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ. ಇದು ಮೈ ಲಾಸ್ಟ್ ಲಾಕ್ ಆಫ್ ದ್ಯಾಟ್. ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು, ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ. ಆ ಕೆಲಸ ನಾನು ದಿನಕ್ಕೆ ಮಾಡ್ತೀನಿ. ಕೃಷ್ಣನ ತಂತ್ರ ಕುತಂತ್ರ. ಥ್ಯಾಂಕ್ ಯು ಸರ್. ಐ ನೋ ವಾಟ್ ಪಾಲಿಟಿಕ್ಸ್ ಈಸ್. ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೇ. ಇಡೀ ರಾಜ್ಯ ಸುತ್ತಕೊಂಡು, ಹೊರಗಡೆ ರಾಜ್ಯ ಸುತ್ತಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಎಷ್ಟೆಲ್ಲ ದೊಡ್ಡ ದೊಡ್ಡ ಲೀಡರೆಲ್ಲ ಸೋತಿದ್ದಾರೆ, ನಾನು ಸೋತಿದ್ದೀನಿ. ಇಟ್ ಈಸ್ ಮೈ ಪರ್ಸನಲ್ ಡಿಫೀಟ್. ಓಕೆ, ಥ್ಯಾಂಕ್ ಯು ಸರ್. We have the Deputy Chief Minister of Karnataka, Mr. D.K. Shivkumar, with us. Let's go to him. Now we are receiving an information that Mr. Nagendra has tendered his resignation to the Chief Minister. What do you have to add on to it? so we had not asked a resignation from him. He has voluntarily submitted his resignation. He doesn't want to damage the party. He said that we don't want to embarrass the government because investigation is on. Because a lot of senior officials have called him and asked him his opinion on the issues. As a minister, it was not right on him going and sit before a officers to speak on the issue. He has voluntarily tendered his resignation. The BJP is alleging without the help of the finance department or without the permission, funds could not have been taken out of the Valmiki Development Corporation, and they are demanding the resignation of the Chief Minister, and they submitted a memorandum to the Governor. How do you look at the BJP moving like this? As a political party, they are doing that, but they doesn't know how many holes are there in the BJP government. We'll expose it later. There are so many such cases. I think earlier ministers and chief ministers also knows about such type of incident what has happened. This number will be more, but even in the BJP regime, such issues have happened. Will come out on later. Were funds siphoned off to Telangana to fund the elections? Some foolish argument may be played by our BJP friends. Congress party doesn't have to work up on these issues. Without any financial, without anything, without anyone supporting, the people of this country have voted us. So the CBI has also registered an FIR as well. So does the Congress party or the Karnataka government has anything to worry about it regarding this? No, we don't worry. See, it is a normal practice of the CBI and some amount actual the nationalized bank, they will step in. That is the provision of the window power what the CBI has. Karnataka government will also cooperate with that because we want money back. We want all those companies to be traced. So we will definitely cooperate. Before that, our SIT is also doing. We want to know the actual truth of it.
So government is committed on this. So the India Alliance has stated that we will act when the time is right. AICC President Mallikarjun G has gone ahead and made this statement. What do we infer and what do we interpret from this statement that he's given? See, I am not the spokesman of the AICC, I am just the president of the party of Extremism. With this wide and loud experience, Mr. Mallikarjun Kharge is a very senior leader. He is the voice of the Congress party. It is better to ask him. Who will be the face of the opposition? Who will be the face of the opposition? There is no option. It is Rahul Gandhi who has brought this numbers. Mr. Mallikarjun Kharge himself has declared. Mr. Kharge is already the leader of the party. Rahul Gandhi will be. Hello?